ತಮಿಳುನಾಡು ರಾಜಕೀಯದಲ್ಲಿ ಈಗ ತಳಪತಿ ವಿಜಯ್ ಅವರದ್ದೇ ಹವಾ. ಟಿವಿಕೆ ಪಕ್ಷದ ಮೂಲಕ ಅಧಿಕೃತವಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ನಟ ವಿಜಯ್ ಈಗ ರಾಷ್ಟ್ರೀಯ ಮಟ್ಟದಲ್ಲಿ ದೇಶದಾದ್ಯಂತ ದೊಡ್ಡ ಸಂಚಲನವನ್ನೇ ಮೂಡಿಸ್ತಾ ಇದ್ದಾರೆ. ಸದ್ಯಕ್ಕೀಗ ಕೇಳಿ ಬರ್ತಾ ಇರುವ ಸುದ್ದಿ ಏನು ಅಂದ್ರೆ, ವಿಜಯ್ ಅವರ ಜನಬೆಂಬಲವನ್ನ ಕಂಡು ಸ್ವತಃ ರಾಷ್ಟ್ರೀಯ ನಾಯಕರು, ಅದರಲ್ಲೂ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬೆರಗಾಗಿದ್ದಾರೆ. ಜೊತೆಗೆ ವಿಜಯ್ ಅವರಿಗೆ ಕರೆ ಮಾಡಿ ಮಾತನಾಡಿದ್ದಾರೆ ಎನ್ನಲಾಗ್ತಾ ಇದೆ. ಕಾಂಗ್ರೆಸ್ ಮತ್ತು ಟಿವಿಕೆ ಒಂದಾಗುತ್ತಾ ದ್ರಾವಿಡ ರಾಜಕಾರಣದ ಭದ್ರಕೋಟೆಯಲ್ಲಿ ವಿಜಯ್ ಕಿಂಗ್ ಆಗಿ ಮೆರಿತಾರಾ? ಕಾಂಗ್ರೆಸ್ ಮತ್ತು ವಿಜಯ್ ಮೈತ್ರಿಯ ಹಿಂದಿರುವ ಅಸಲಿ ಲೆಕ್ಕಾಚಾರಗಳೇನು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, 2026ರ ತಮಿಳುನಾಡಿನ ವಿಧಾನಸಭಾ ಚುನಾವಣೆಯು ಭಾರತದ ಪ್ರಾದೇಶಿಕ ರಾಜಕೀಯದ ಇತಿಹಾಸದಲ್ಲಿ ಒಂದು ಅಭೂತಪೂರ್ವ ಮತ್ತು ಐತಿಹಾಸಿಕ ಬದಲಾವಣೆಗೆ ಸಾಕ್ಷಿಯಾಗಿದೆ. ದಶಕಗಳ ಕಾಲ ತಮಿಳುನಾಡಿನ ರಾಜಕೀಯವನ್ನ ನಿಯಂತ್ರಿಸ್ತಾ ಇದ್ದ ಡಿಎಂಕೆ ಮತ್ತು ಎಐಎಡಿಎಂಕೆ ಎಂಬ ಎರಡು ಬಣಗಳ ನಡುವಿನ ಪೈಪೋಟಿಯನ್ನ ಸಿನಿಮಾ ನಟ ವಿಜಯ್ ಅವರ ನೇತೃತ್ವದ ಟಿವಿಕೆ ಪಕ್ಷವು ಯಶಸ್ವಿಯಾಗಿ ಛಿದ್ರಗೊಳಿಸಿದೆ. ಕೇವಲ 2 ವರ್ಷಗಳ ಹಿಂದೆ ಅಸ್ತಿತ್ವಕ್ಕೆ ಬಂದ ಪಕ್ಷವೊಂದು ತನ್ನ ಮೊದಲ ಚುನಾವಣೆಯಲ್ಲಿಯೇ 108 ಸ್ಥಾನಗಳನ್ನು ಗೆದ್ದು ಏಕೈಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವುದು ರಾಜಕೀಯ ವಿಶ್ಲೇಷಕರನ್ನೇ ದಂಗಾಗಿಸಿದೆ. ಈ ಮಹತ್ವದ ಬೆಳವಣಿಗೆಯ ಬೆನ್ನಲ್ಲೇ ರಾಷ್ಟ್ರೀಯ ರಾಜಕೀಯದ ಪ್ರಮುಖ ನಾಯಕ ರಾಹುಲ್ ಗಾಂಧಿಯವರು ವಿಜಯ್ ಅವರಿಗೆ ಕಾಲ್ ಮಾಡಿ ಅಭಿನಂದಿಸಿರುವುದು ಮತ್ತು ಕಾಂಗ್ರೆಸ್ ಪಕ್ಷವು ಟಿವಿಕೆ ಜೊತೆಗೆ ಕೈಜೋಡಿಸುವ ಸಾಧ್ಯತೆಗಳ ಬಗ್ಗೆ ಕೇಳಿ ಬರ್ತಾ ಇರುವ ಸುದ್ದಿಗಳು ರಾಜ್ಯದ ರಾಜಕೀಯ ಸಮೀಕರಣಗಳನ್ನು ಸಂಪೂರ್ಣವಾಗಿ ಬದಲಿಸಿವೆ. ಸ್ನೇಹಿತರೆ, ತಮಿಳುನಾಡಿನ ರಾಜಕೀಯದಲ್ಲಿ ಟಿವಿಕೆ ಪಕ್ಷದ ಬೆಳವಣಿಗೆಯು ಆಕಸ್ಮಿಕವಲ್ಲ. ನಟ ವಿಜಯ್ ಅವರು ತಮ್ಮ ಸಿನಿಮಾ ವೃತ್ತಿಜೀವನದ ಮೂಲಕವೇ ಸಾಮಾಜಿಕ ನ್ಯಾಯ, ಭ್ರಷ್ಟಾಚಾರದ ವಿರುದ್ಧದ ಹೋರಾಟ ಮತ್ತು ಸಾಮಾನ್ಯ ಜನರ ಸಬಲೀಕರಣದ ಸಂದೇಶಗಳನ್ನು ಸಾರ್ತಾ ಬಂದಿದ್ರು. ಇವರ ಸಿನಿಮಾಗಳು ಜನಸಾಮಾನ್ಯರ ಸಮಸ್ಯೆಗಳನ್ನು ಪ್ರತಿಬಿಂಬಿಸುವ ಮೂಲಕ ಇವರಿಗೆ ಒಂದು ಬಲಿಷ್ಠ ರಾಜಕೀಯ ವೇದಿಕೆಯನ್ನ ಸಿದ್ಧಪಡಿಸಿಕೊಟ್ವು. ಚುನಾವಣಾ ಫಲಿತಾಂಶದ ಅಂಕಿ ಅಂಶಗಳನ್ನು ಗಮನಿಸಿದರೆ ಟಿವಿಕೆಯು 34.9% ಮತ ಹಂಚಿಕೆಯನ್ನ ಪಡೆಯುವ ಮೂಲಕ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿಯೇ ಹೊಸ ದಾಖಲೆಯನ್ನೇ ಬರೆದಿದೆ. ಈ ಹಿಂದೆ ಎಂಜಿಆರ್ ಅವರು ಎಐಎಡಿಎಂಕೆ ಪಕ್ಷವನ್ನ ಸ್ಥಾಪಿಸಿದಾಗಲೂ ಅವರ ಮೊದಲ ಚುನಾವಣಾ ಮತ ಹಂಚಿಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿರಲಿಲ್ಲ. ವಿಜಯ್ ಅವರ ಯಶಸ್ಸಿನ ಹಿಂದೆ ಎಂಜಿಆರ್ 2.0 ಎಕ್ಸ್ಪ್ರೆಸ್ ಕೆಲಸ ಮಾಡಿದೆ ಎಂದು ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ. ಅಂದರೆ ಸಿನಿಮಾದ ವರ್ಚಸ್ಸನ್ನ ಜನಸಮೂಹದ ರಾಜಕೀಯ ಚಳುವಳಿಗಳನ್ನಾಗಿ ಪರಿವರ್ತಿಸುವಲ್ಲಿ ವಿಜಯ್ ಅವರು ಯಶಸ್ವಿಯಾಗಿದ್ದಾರೆ. ಟಿವಿಕೆ ಪಕ್ಷವು ಡಿಎಂಕೆ ಮತ್ತು ಎಐಎಡಿಎಂಕೆ ಪಕ್ಷಗಳ ಸಾಂಪ್ರದಾಯಿಕ ಮತ ಬ್ಯಾಂಕ್ಗಳಿಗೆ ದೊಡ್ಡ ಹೊಡೆತವನ್ನೇ ನೀಡಿದೆ. ವಿಶೇಷವಾಗಿ ಯುವ ಮತದಾರರು ಮತ್ತು ಮೊದಲ ಬಾರಿಗೆ ಮತ ಚಲಾಯಿಸಿದವರು ಹಳೆಯ ದ್ರಾವಿಡ ಪಕ್ಷಗಳ ಮೇಲಿನ ಅಸಮಾಧಾನದಿಂದಾಗಿ ವಿಜಯ್ ಅವರತ್ತ ಆಕರ್ಷಿತರಾಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗುತ್ತೆ. ಇನ್ನು ಸ್ನೇಹಿತರೆ, ಚುನಾವಣಾ ಫಲಿತಾಂಶಗಳು ಪ್ರಕಟವಾದ ತಕ್ಷಣವೇ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರು ವಿಜಯ್ ಅವರಿಗೆ ಫೋನ್ ಕಾಲ್ ಮಾಡಿ ಮಾತನಾಡಿದ್ದು ರಾಷ್ಟ್ರಮಟ್ಟದಲ್ಲಿ ಚರ್ಚೆಗೆ ದೊಡ್ಡ ಕಾರಣವಾಗಿದೆ. ಈ ಫೋನ್ ಕಾಲ್ ಕರೆಯು ಕೇವಲ ಸೌಜನ್ಯದ ಅಭಿನಂದನೆಯಾಗಿರದೆ ಮುಂಬರುವ ದಿನಗಳಲ್ಲಿ ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಪಕ್ಷವು ತನ್ನ ರಾಜಕೀಯ ನೆಲೆಯನ್ನ ಮರುಸ್ಥಾಪಿಸಲು ವಿಜಯ್ ಅವರೊಂದಿಗೆ ಕೈಜೋಡಿಸುವ ಸಾಧ್ಯತೆಯನ್ನ ಸೂಚಿಸುತ್ತದೆ. ತನ್ನ ಅಭಿನಂದನಾ ಸಂದೇಶದಲ್ಲಿ ರಾಹುಲ್ ಗಾಂಧಿಯವರು ಈ ಜನಾದೇಶವು ಯುವಕರ ಏರುತ್ತಿರುವ ಧ್ವನಿಯನ್ನ ಪ್ರತಿಬಿಂಬಿಸ್ತಾ ಇದೆ, ಇದನ್ನ ಯಾರೂ ಕೂಡ ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಪಕ್ಷವು ದೀರ್ಘಕಾಲದವರೆಗೆ ಡಿಎಂಕೆಯ ನೆರಳಿನಲ್ಲಿಯೇ ಉಳಿದಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಡಿಎಂಕೆ ಸರ್ಕಾರದ ಮೇಲಿನ ಭ್ರಷ್ಟಾಚಾರದ ಆರೋಪಗಳು ಮತ್ತು ಕುಟುಂಬ ರಾಜಕಾರಣದ ಟೀಕೆಗಳಿಂದಾಗಿ ಕಾಂಗ್ರೆಸ್ ನಾಯಕತ್ವವು ಹೊಸ ಪರ್ಯಾಯದ ಹುಡುಕಾಟದಲ್ಲಿತ್ತು. ಟಿವಿಕೆ ಏಕೈಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತಿದ್ದಂತೆ ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿ ಸದಸ್ಯ ಗಿರೀಶ್ ಅವರು ಹೈಕಮಾಂಡ್ಗೆ ವರದಿಯೊಂದನ್ನು ಸಲ್ಲಿಸಿ ತಮಿಳುನಾಡಿನಲ್ಲಿ ಅಧಿಕಾರ ಹಂಚಿಕೆಯ ಸೂತ್ರದೊಂದಿಗೆ ಟಿವಿಕೆ ಜೊತೆಗೆ ಕೈಜೋಡಿಸಿ ಮೈತ್ರಿ ಮಾಡಿಕೊಳ್ಳುವ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಕಾಂಗ್ರೆಸ್ ಪಕ್ಷವು ರಾಜ್ಯದಲ್ಲಿ ಕೇವಲ 5 ಸ್ಥಾನಗಳನ್ನು ಗೆದ್ದಿದ್ದರೂ ಅದರ ಬೆಂಬಲವು ಟಿವಿಕೆಗೆ ಸರ್ಕಾರವನ್ನ ರಚಿಸಲು ನಿರ್ಣಾಯಕವಾಗಬಹುದು. ಕಾಂಗ್ರೆಸ್ ಪಕ್ಷದ ಪ್ರಮುಖ ಕಾರ್ಯಕರ್ತ ಪ್ರವೀಣ್ ಚಕ್ರವರ್ತಿಯವರು ನೀಡಿರುವ ಹೇಳಿಕೆಯು ಈ ಮೈತ್ರಿಯ ಸಾಧ್ಯತೆಯನ್ನ ಮತ್ತಷ್ಟು ಪುಷ್ಟಿಗೊಳಿಸಿದೆ. ಒಂದು ವೇಳೆ ಕಾಂಗ್ರೆಸ್ ಮತ್ತು ಟಿವಿಕೆ ಮೊದಲೇ ಕೈಜೋಡಿಸಿದ್ದರೆ ಈ ಮೈತ್ರಿಕೂಟವು ಇಡೀ ತಮಿಳುನಾಡನ್ನು ಗೂಡಿಸಿ ಹಾಕುತ್ತಿತ್ತು ಮತ್ತು ಒಟ್ಟು ಸ್ಥಾನಗಳ 3/2 ಬಹುಮತವನ್ನ ಪಡೆಯುತ್ತಿತ್ತು ಎಂದು ಇವರು ಹೇಳಿದ್ದಾರೆ. ರಾಹುಲ್ ಗಾಂಧಿ ಮತ್ತು ವಿಜಯ್ ಜೋಡಿಯು
ತಮಿಳುನಾಡಿನಲ್ಲಿ ಹೊಸ ರಾಜಕೀಯ ಕ್ರಾಂತಿಯನ್ನುಂಟು ಮಾಡಬಹುದು ಎಂಬ ನಂಬಿಕೆ ಕಾಂಗ್ರೆಸ್ನ ಅನೇಕ ನಾಯಕರಲ್ಲಿ ಬಲವಾಗಿ ಬೇರೂರಿದೆ. ಇನ್ನು ಸ್ನೇಹಿತರೆ, 2026ರ ಚುನಾವಣೆಯಲ್ಲಿ ಟಿವಿಕೆಯ ಪ್ರಭಾವವು ಕೇವಲ ನಗರ ಪ್ರದೇಶಗಳಿಗೆ ಸೀಮಿತವಾಗಿರದೆ ಗ್ರಾಮೀಣ ಪ್ರದೇಶಗಳಿಗೂ ಕೂಡ ವ್ಯಾಪಿಸಿದೆ. ಅದರಲ್ಲೂ ರಾಜಧಾನಿ ಚೆನ್ನೈನ 37 ಕ್ಷೇತ್ರಗಳ ಪೈಕಿ 31ರಲ್ಲಿ ಟಿವಿಕೆ ಭರ್ಜರಿ ಗೆಲುವನ್ನ ಸಾಧಿಸಿ ಡಿಎಂಕೆಯ ಭದ್ರ ಕೋಟೆಯನ್ನ ಧೂಳೀಪಟ ಮಾಡಿದೆ. ಅದರಲ್ಲೂ ಬಹಳ ಮುಖ್ಯವಾಗಿ ತಮಿಳುನಾಡಿನ ಮುಖ್ಯಮಂತ್ರಿ MK ಸ್ಟಾಲಿನ್ ಅವರು ತಾವು ಪ್ರತಿನಿಧಿಸ್ತಾ ಇದ್ದ ಕೊಳತೂರು ಕ್ಷೇತ್ರದಲ್ಲಿ ಟಿವಿಕೆಯ VS ಬಾಬು ಅವರ ವಿರುದ್ಧ ಸೋಲನ್ನು ಅನುಭವಿಸಿರುವುದು ಈ ಚುನಾವಣೆಯ ಅತಿದೊಡ್ಡ ಆಘಾತಕಾರಿ ಸುದ್ದಿಯಾಗಿದೆ. VS ಬಾಬು ಅವರು ಈ ಹಿಂದೆ ಡಿಎಂಕೆಯಲ್ಲಿದ್ದವರೇ ಆಗಿದ್ದು ವಿಜಯ್ ಅವರ ಕರೆಯನ್ನ ಸ್ವೀಕರಿಸಿ ಟಿವಿಕೆ ಸೇರಿದ್ದರು. ಇನ್ನು ಸ್ನೇಹಿತರೆ, ಡಿಎಂಕೆ ಮತ್ತು AIADMK ಪಕ್ಷಗಳು ದಶಕಗಳಿಂದ ತಮಿಳುನಾಡಿನ ಅಧಿಕಾರವನ್ನ ಹಂಚಿಕೊಳ್ತಾ ಇದ್ವು. ಆದರೆ 2026ರಲ್ಲಿ ಮತದಾರರು ಈ ಎರಡೂ ಪಕ್ಷಗಳನ್ನು ತಿರಸ್ಕರಿಸಲು 5 ಪ್ರಮುಖ ಕಾರಣಗಳನ್ನು ರಾಜಕೀಯ ವಿಶ್ಲೇಷಕರು ಗುರುತಿಸುತ್ತಾರೆ. ಮೊದಲನೇದಾಗಿ, ಸಾಮಾನ್ಯವಾಗಿ ಆಡಳಿತ ವಿರೋಧಿ ಅಲೆ ಮತ್ತು ಭ್ರಷ್ಟಾಚಾರ. MK ಸ್ಟಾಲಿನ್ ನೇತೃತ್ವದ ಡಿಎಂಕೆ ಸರ್ಕಾರದ ವಿರುದ್ಧ ಕೇಳಿಬರ್ತಾ ಇದ್ದ ಭ್ರಷ್ಟಾಚಾರದ ಆರೋಪಗಳು, ಉದ್ಯೋಗ ಸೃಷ್ಟಿಯಲ್ಲಿನ ವೈಫಲ್ಯ ಮತ್ತು ಮಹಿಳಾ ಸುರಕ್ಷತೆಯ ಬಗ್ಗೆ ಇದ್ದ ಕಳವಳಗಳು ಜನರ ಅಸಮಾಧಾನಕ್ಕೆ ಕಾರಣವಾದವು. ಎರಡನೆಯದಾಗಿ, ಸ್ಟಾರ್ ಪವರ್ ಮತ್ತು ವರ್ಚಸ್ಸು. ತಮಿಳುನಾಡಿನ ರಾಜಕೀಯ ಮತ್ತು ಸಿನಿಮಾ ಒಂದಕ್ಕೊಂದು ಬೆಸೆದುಕೊಂಡಿವೆ. ವಿಜಯ್ ಅವರ ಅಪಾರ ಜನಪ್ರಿಯತೆ ಮತ್ತು ಇವರ ಸಭೆಗಳಿಗೆ ಹರಿದು ಬರ್ತಾ ಇದ್ದ ಲಕ್ಷಾಂತರ ಜನರ ಸಂಖ್ಯೆಯು ಇವರನ್ನ MGR ಮತ್ತು ಜಯಲಲಿತಾ ಅವರ ನಂತರದ ಶ್ರೇಷ್ಠ ನಾಯಕರನ್ನಾಗಿ ಬಿಂಬಿಸಿತು. ಮೂರನೆಯದಾಗಿ, ಸಂಘಟಿತ ಫ್ಯಾನ್ಸ್ ನೆಟ್ವರ್ಕ್. ವಿಜಯ್ ಅವರ ಅಭಿಮಾನಿ ಸಂಘಟನೆಗಳು ಕೇವಲ ಸಿನಿಮಾದ ಪ್ರಚಾರಕ್ಕೆ ಸೀಮಿತವಾಗಿರದೆ ರಕ್ತದಾನ ಶಿಬಿರಗಳು, ಶಿಕ್ಷಣ ನೆರವು ಮತ್ತು ವಿಪತ್ತು ನಿರ್ವಹಣೆಯ ಮೂಲಕ ತಳಮಟ್ಟದಲ್ಲಿ ಜನರೊಂದಿಗೆ ಸಂಪರ್ಕವನ್ನ ಹೊಂದಿದ್ವು. ಇದು ಚುನಾವಣೆಯ ಸಮಯದಲ್ಲಿ ಪ್ರಬಲ ಕಾರ್ಯಕರ್ತ ಪಡೆಯಾಗಿ ಬದಲಾಯಿತು. ನಾಲ್ಕನೆಯದು, ಸ್ಪಷ್ಟ ರಾಜಕೀಯ ನಿಲುವು. ವಿಜಯ್ ಅವರು ಡಿಎಂಕೆಯನ್ನು ತನ್ನ ರಾಜಕೀಯ ಶತ್ರು ಎಂದು ಮತ್ತು ಬಿಜೆಪಿಯನ್ನು ಸೈದ್ಧಾಂತಿಕ ಶತ್ರು ಎಂದು ಕರೆದದ್ದು ಮತದಾರರಿಗೆ ಇವರ ಸ್ಪಷ್ಟತೆಯ ಬಗ್ಗೆ ವಿಶ್ವಾಸವನ್ನ ಮೂಡಿಸಿತು. ಐದನೆಯದಾಗಿ, ಆಕರ್ಷಕ ಚುನಾವಣಾ ಪ್ರಣಾಳಿಕೆ. ಮಹಿಳೆಯರಿಗೆ ಮಾಸಿಕ 2,500 ನೆರವು, ಬಡ ಕುಟುಂಬಗಳ ವಧುಗಳಿಗೆ ಅಂದ್ರೆ ಹೆಣ್ಣು ಮಕ್ಕಳಿಗೆ 8 ಗ್ರಾಂ ಚಿನ್ನ ಮತ್ತು ರೇಷ್ಮೆ ಸೀರೆ, ನಿರುದ್ಯೋಗಿ ಪದವೀಧರರಿಗೆ 4,000 ಸ್ಟೇ ಫಂಡ್ ಮುಂತಾದ ಭರವಸೆಗಳು ಜನರನ್ನ ಸೆಳೆದ್ವು. ಇನ್ನು ಸ್ನೇಹಿತರೆ, ತಮಿಳುನಾಡು ವಿಧಾನಸಭೆಯ ಒಟ್ಟು 234 ಸ್ಥಾನಗಳಲ್ಲಿ ಬಹುಮತವನ್ನ ಪಡೆಯಲು 118 ಸ್ಥಾನಗಳ ಅಗತ್ಯವಿದೆ. ಟಿವಿಕೆಯು 108 ಸ್ಥಾನಗಳನ್ನ ಗೆದ್ದಿದ್ದು ಬಹುಮತದ ಗಡಿಗಿಂತ 10 ಸ್ಥಾನಗಳ ಹಿಂದೆ ಉಳಿದಿದೆ. ಇಂತಹ ಪರಿಸ್ಥಿತಿಯಲ್ಲಿ ವಿಜಯ್ ಅವರು ಸರ್ಕಾರವನ್ನ ರಚಿಸಲು ಇತರ ಸಣ್ಣ ಪುಟ್ಟ ಪಕ್ಷಗಳ ಅಥವಾ ಮೈತ್ರಿಕೂಟದಿಂದ ಹೊರಬರುವ ಪಕ್ಷಗಳ ಬೆಂಬಲವನ್ನ ಅವಲಂಬಿಸಬೇಕಾಗುತ್ತೆ. ಇನ್ನು ಸ್ನೇಹಿತರೆ, ಸಿನಿಮಾ ನಟ ಅಥವಾ ಈಗ ರಾಜಕಾರಣಿ ವಿಜಯ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.